ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಯಾರದೇ ಜಾತಕದೊಳಗೆ ಮೇಷರಾಶಿಯಲ್ಲಿ ರವಿ ಇದ್ದಾಗ ಅವರು ಯಾವ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ, ಹಾಗೆ ಅವರು ಜೀವನದಲ್ಲಿ ಆರ್ಥಿಕವಾಗಿ, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಅವರು ಜೀವನದಲ್ಲಿ ಏನೆಲ್ಲ ಒಂದು ಚಾಲೆಂಜಸನ್ನು ಎದುರಿಸಬೇಕಾಗಬಹುದು, ಹಾಗೆ ಅವರು ಬರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಣಾಮಗಳನ್ನು ಮಾಡಿಕೊಳ್ಳೋದು ಸೂಕ್ತವಾಗಿರುತ್ತೆ ಎಂಬುದರ ಬಗೆಗಿನ ಮಾಹಿತಿಯಾಗಿದ್ದು, ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಒಂದು ಜಾತಕದಲ್ಲಿನೂ ಸಹ ಮೇಷರಾಶಿಯಲ್ಲಿ ರವಿ ಗ್ರಹ ಇದ್ದರೆ ಇಲ್ಲಿ ಹೇಳ್ತಕ್ಕಂಥ ಅಂಶಗಳು ಯಾವುದಾದ್ರೂ ಸೂಟ್ ಆಗುತ್ತಾ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬನ್ನಿ ನೋಡೋಣ, ಈ ಮೇಷರಾಶಿಯಲ್ಲಿ ರವಿ ಗ್ರಹ ಇದ್ದಾಗ ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ಅವರು ಹೊಂದಿರ್ತಾರೆ, ಹಾಗೆ ಉದ್ಯೋಗ, ಹಣಕಾಸು, ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೇಷರಾಶಿಯು ಅಗ್ನಿತತ್ವ ರಾಶಿಯಾಗಿದ್ದು ಕುಜ ಗ್ರಹ ಇದರ ಅಧಿಪತಿ. ಹಾಗೂ ರವಿಗೆ ಈ ಮೇಷರಾಶಿ ಅಂತಕ್ಕಂಥದ್ದು ಉಚ್ಚಸ್ಥಾನ ಆಗಿರುತ್ತೆ. ಹಾಗಾಗಿಯೇ ಜ್ಯೋತಿಷ್ಯದಲ್ಲಿ ಈ ಮೇಷರಾಶಿಯನ್ನು ತುಂಬ ಪವರ್ಫುಲ್ ರಾಶಿ ಅಂತ ಹೇಳಿ ಪರಿಗಣಿಸಲಾಗಿದೆ. ಈ ಮೇಷರಾಶಿಯಲ್ಲಿ ರವಿ ಇದ್ದಾಗ ಆ ವ್ಯಕ್ತಿ ರಾಷ್ಟ್ರ, ದೇಶ, ಸಮಾಜ ಸೇವೆಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಅದರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಅವರೇ ನಡೆಸ್ಕೊಡ್ತಾರೆ. ಇವ್ರದ್ದು ಉಷ್ಣ ಪ್ರಕೃತಿಯ ಶರೀರ ಆಗಿರುತ್ತೆ. ಇವರು ಹೆಚ್ಚಾಗಿ ಖಾರದ ಪದಾರ್ಥಗಳನ್ನು ಇಷ್ಟಪಡ್ತಾರೆ. ಇವರು ಎಲ್ಲೇ ಹೋದ್ರೂ ಪ್ರಸಿದ್ಧಿಯನ್ನು ಪಡಿತಾರೆ. ಜನರೇ ಇವರನ್ನು ಗುರುತಿಸಿ ಇವರನ್ನು ಗೌರವಿಸ್ತಾರೆ. ಇವರು ತುಂಬ ಶ್ರೀಮಂತಿಕೆಯ ಜೀವನವನ್ನು ಸಹ ನಡೆಸ್ತಾರೆ. ಇವರು ತುಂಬ ಧೈರ್ಯಶಾಲಿಗಳಾಗಿದ್ದು ಯಾರ ಅಧೀನದಲ್ಲಿರಲು ಇಷ್ಟಪಡೋದಿಲ್ಲ. ಇವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಸಹ ಅಲ್ಲಿ ತಮ್ಮದೇ ಆದ ಒಂದು ಲೀಡರ್ಶಿಪ್ಪನ್ನು ಹೊಂದಿರ್ತಾರೆ. ಅಂದರೆ ಇವರಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿರುತ್ತೆ. ಜೊತೆಗೆ ಇವರು ಸ್ವಾಭಿಮಾನಿಗಳು ಸಹ ಆಗಿದ್ದು ಯಾರಾದರೂ ಇವ್ರಿಗೆ ನೆಗೆಟಿವ್ ಆಗಿ ಏನಾದರೂ ಹೇಳಿದ್ರೆ ಅದನ್ನು ಇವರು ಸಹಿಸ್ಕೊಳ್ಳಲ್ಲ. ಹಾಗೂ ಅತಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಇವರಿಗೆ ಯಾವುದೇ ವಿಷಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಇವರು ತುಂಬ ನಿಸ್ಸೀಮರು. ಹಾಗೆ ತಾವು ತೆಗೆದುಕೊಂಡಂತಹ ನಿರ್ಧಾರಗಳಿಗೆ ತಕ್ಕಂತೆ ಕೆಲಸಗಳನ್ನು ಸಹ ಇವರು ಮಾಡ್ತಾ ಹೋಗ್ತಾರೆ. ಇವರು ಸ್ವಲ್ಪ ಕೋಪಿಷ್ಠರಾಗಿದ್ದು ನಾನೇ ಶ್ರೇಷ್ಠ, ನನಗೇನೆ ಎಲ್ಲ ಗೊತ್ತು, ಐ ಆಮ್ ಕೇಪಬಲ್ ಫಾರ್ ಎವ್ರಿಥಿಂಗ್ ಅನ್ನೋ ಒಂದು ಮನೋಭಾವದೊಂದಿಗೆ ಅಹಂಕಾರ ಬುದ್ಧಿಯನ್ನು ಸಹ ಇವರು ಹೊಂದಿರ್ತಾರೆ. ಇನ್ನು ಈ ಮೇಷರಾಶಿಯಲ್ಲಿ ರವಿ ಇರುವವರು ಮಾಡಬಹುದಾದಂತಹ ಉದ್ಯೋಗಗಳನ್ನು ತಿಳಿದುಕೊಳ್ಳೋದಾದರೆ, ಈಗ ನಾನು ಈಗಾಗಲೇ ತಿಳಿಸಿರೋ ಹಾಗೆ ಇವರಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿರೋದ್ರಿಂದ ಇವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳಿರುತ್ತೆ. ಹಾಗೆ ಸರ್ಕಾರಿ ಕ್ಷೇತ್ರಗಳಲ್ಲೂ ಸಹ ಉತ್ತಮ ಅವಕಾಶಗಳಿರುತ್ತೆ. ಪೊಲೀಸ್, ಆರ್ಮಿ, ಯಾವುದೇ ರೀತಿಯ ಸರ್ಕಾರಿ ಕೆಲಸಗಳನ್ನು ಸಹ ಇವರು ಆಯ್ಕೆ ಮಾಡಿಕೊಂಡು ಮಾಡಬಹುದು. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬೇಗನೆ ಒಂದು ಗೌರ್ಮೆಂಟ್ ಜಾಬ್ ಇವ್ರಿಗೆ ಸಿಗತ್ತೆ. ಇನ್ನು ಪ್ರೈವೇಟಲ್ಲಿ ಸಹ ಯಾವುದೇ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳನ್ನು ಇವರು ಮಾಡಬಹುದು. ಜೊತೆಗೆ ಸ್ವಂತ ಬಿಸ್ನೆಸ್ಸನ್ನು ಸಹ ಇವರು ಮಾಡಬಹುದು. ನೆಕ್ಸ್ಟ್ ಇವರ ಹಣಕಾಸು ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರು ಯಾವುದೇ ಕ್ಷೇತ್ರದಲ್ಲಿದ್ರೂ ಸಹ ಉತ್ತಮ ಹಣಗಳಿಕೆಯೇನೋ ಮಾಡ್ತಾರೆ. ಆದರೆ ತಮ್ಮ ದುಡುಕಿನ ನಿರ್ಧಾರಗಳಿಂದ ಕೆಲವೊಮ್ಮೆ ಇವರು ನಷ್ಟಕ್ಕೂ ಸಹ ಒಳಗಾಗಬಹುದು. ಹಾಗಾಗಿ ಇವರು ಸ್ವಲ್ಪ ಮಟ್ಟಿಗಾದ್ರೂ ತಾಳ್ಮೆಯನ್ನು ಹೊಂದಿದರೆ ಉತ್ತಮ ಒಂದು ಹಣ ಸೇವಿಂಗ್ಸನ್ನು ಸಹ ಮಾಡ್ತಾರೆ ತಮ್ಮ ಭವಿಷ್ಯಕ್ಕಾಗಿ. ನೆಕ್ಸ್ಟ್ ಇವರ ಆರೋಗ್ಯದ ಬಗ್ಗೆ ನೋಡೋದಾದರೆ, ಇವರು ಉಷ್ಣ ಪ್ರಕೃತಿಯ ಶರೀರವನ್ನು ಹೊಂದಿರೋದ್ರಿಂದಾಗಿ ಇವರಿಗೆ ಅಲ್ಸರ್, ಆಗಿಂದಾಗೆ ಬಾಯಲ್ಲಿ ಹುಣ್ಣುಗಳಾಗ್ತಕ್ಕಂಥದ್ದು, ಅಂದರೆ ಊಟನೇ ಮಾಡಲಿಕ್ಕಾಗಲ್ಲ ಆ ರೀತಿಯ ಒಂದು ಹುಣ್ಣುಗಳಾಗ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ತಲೆನೋವು, ಹೀಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರಬಹುದು. ಇವರು ಬರ್ತಕ್ಕಂಥ ಸಮಸ್ಯೆಗಳಿಗೆ ಮಾಡಿಕೊಳ್ಬಹುದಾದ ಪರಿಹಾರಗಳು ಏನಪ್ಪ ಅಂತ ಹೇಳಿದ್ರೆ, ಇವರು ರವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಭಾನುವಾರ ಆರಂಭಿಸಿ ಪ್ರತಿನಿತ್ಯ ಸೂರ್ಯೋದಯ ಸಮಯದಲ್ಲಿ 11 ಬಾರಿ ಪಠಿಸುವುದರೊಂದಿಗೆ ತಪ್ಪದೆ 10 ನಿಮಿಷಗಳಾದ್ರೂ ಧ್ಯಾನ ಮಾಡ್ತಾ ಬಂದರೆ ಇವರು ಯಾವುದೇ ಸಮಸ್ಯೆಗಳಿಲ್ಲದೆ ಅತ್ಯುತ್ತಮ ರೀತಿಯ ಜೀವನವನ್ನು ನಡೆಸಬಹುದು.
ಸೊ ಇದಿಷ್ಟಾಗಿತ್ತು ಮೇಷರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರ ಒಂದು ಜೀವನ ಶೈಲಿ, ಅವರ ಗುಣ ಸ್ವಭಾವ, ಅವ್ರು ಮಾಡಬಹುದಾದಂತಹ ಉದ್ಯೋಗ, ಅವರ ಹಣಕಾಸು ಸ್ಥಿತಿ ಹೇಗಿರುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ. ಈ ವಿಡಿಯೋವನ್ನು ನೋಡಿದವರೆಲ್ಲರಿಗೂ ಸಹ ಧನ್ಯವಾದಗಳು.